ಕಂಫರ್ಟ್ ಝೋನಲ್ಲಿ ಎಂದೂ ಬದುಕಬಾರದು. ಹೌದು, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ಯುವಕರು ಅಥವಾ ಇಂದಿನ ನೌಕರಸ್ಥರು, ಖಾಸಗಿ ಕಂಪನಿ ಆಗಲಿ ಅಥವಾ ಸರ್ಕಾರಿ ನೌಕರಸ್ಥರಾಗಲಿ, ಅವರು 34,000 ಪಗಾರ ಬಂದರೆ ಸಾಕಪ್ಪ, ಇನ್ನೇನು 34,000 ರೂಪಾಯಿ ಪಗಾರ ಬರ್ತಾಯಿದೆ, ಮಕ್ಕಳ ಫೀಸ್ ಕಟ್ತೀವಿ, ಆರಾಮ್ ಮನೆ ಬಾಡಿಗೆಲಿರ್ತೀವಿ, ಉಣಕ್ಕೆ ತಿನ್ನೋಕ್ಕೇನು ಸಮಸ್ಯೆ ಇಲ್ಲ, ಇನ್ನೇನಕ್ಕೆ ಇಷ್ಟೇ ಸಾಕು ಎಂದು ಭಾವನೆ ಬಂದುಬಿಡುತ್ತದೆ. ಈ ಭಾವನೆ ಬರಲೇಬಾರದು. ಏಕೆಂದರೆ ಒಂದು ಸಲ ಮನುಷ್ಯ ಕಂಫರ್ಟ್ ಝೋನ್ನಲ್ಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಸಾಧನೆ ಮಾಡೋದು ಬಹಳ ಕಷ್ಟವಾಗುತ್ತದೆ. ಇಲ್ಲಿ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಕೊಕ್ಕರೆಗಳ ಹಿಂಡೊಂದು ಸಮುದ್ರದ ಮೇಲೆ ಹಾರುತ್ತಾ ಒಮ್ಮೆ ಸಮುದ್ರದ ಮಧ್ಯಭಾಗದಲ್ಲಿರುವ ಒಂದು ದ್ವೀಪದ ಮೇಲೆ ತಲುಪಿದವು. ಆ ದ್ವೀಪ ಅತ್ಯಂತ ವಿಶಾಲವಾಗಿ ಸಂಪದ್ಭರಿತವಾಗಿತ್ತು. ಕೊಕ್ಕರೆಗಳಂತೂ ಸಂಭ್ರಮವೋ ಸಂಭ್ರಮ. ಅಲ್ಲಿ ಬೇಕಾದಷ್ಟು ಸಮುದ್ರದ ಜೀವಿಗಳ ಆಹಾರವಿತ್ತು. ಬಿಸಿಲು, ಗಾಳಿ, ಹವೆ ಎಲ್ಲವೂ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅವುಗಳಿಗೆ ತಿನ್ನುವ ಶತ್ರು ಪ್ರಾಣಿಗಳು ಕೂಡ ಯಾವೂ ಅಲ್ಲಿ ಇರಲಿಲ್ಲ. ಅಲ್ಲಿರುವಷ್ಟು ದಿನ ಕೊಕ್ಕರೆಗಳಿಗೆ ಸ್ವರ್ಗ ಸಮಾನವಾಗಿತ್ತು. ನಾವೇಕೆ ಇಲ್ಲೇ ಇರಬಾರದು ಎಂದು ಆ ಹಿಂಡು ಯೋಚನೆ ಆರಂಭಿಸಿತು. ತಿನ್ನಲು ಹೇರಳವಾಗಿ ಅಂದರೆ ಬೇಕಾದಷ್ಟು ಆಹಾರ, ಓಡಾಡಲು ಸ್ಥಳ, ಜೊತೆಗೆ ಶತ್ರುಗಳ ಭಯವೇ ಇಲ್ಲವೇ ಇಲ್ಲ. ಹೀಗಿರುವಾಗ ಒಂದು ಸ್ವಲ್ಪ ದಿನದ ನಂತರ ಮುದಿ ಕೊಕ್ಕರೆಯೊಂದು ಇಡೀ ಹಿಂಡನ್ನು ಕರೆದು, ನಾವು ಇದೇ ರೀತಿ ಬರೀ ತಿಂದೊಂದು ಆರಾಮವಾಗಿದ್ದರೆ, ಸವಾಲುಗಳನ್ನು ಮುಂದೆ ಸ್ವೀಕರಿಸದೆ ಹೋದರೆ ಬದುಕೋದು ಬಹಳ ಕಷ್ಟವಾಗುತ್ತದೆ. ನಾವು ಇದೇ ರೀತಿ ಬದುಕಲು ಆರಂಭಿಸಿದರೆ ಆಲಸಿಗಳಾಗಿ ಹೋಗುತ್ತೇವೆ. ನಮ್ಮಲ್ಲಿ ಎಷ್ಟೋ ಕೊಕ್ಕರೆಗಳು ಈಗ ಸುಮಾರು ದಿನದಿಂದ ಹಾರುವುದನ್ನೇ ಮರೆತು ಬಿಟ್ಟಿವೆ. ಇದೇ ರೀತಿ ಆದರೆ ನಾವು ಹಾರುವುದನ್ನೇ ಮರೆತು ಬಿಡುತ್ತೇವೆ. ಬನ್ನಿ, ನಾವೆಲ್ಲರೂ ಮರಳಿ ನಮ್ಮ ಹಳೆ ಕಾಡಿಗೆ ಹೋಗೋಣ. ಅಲ್ಲಿ ಸವಾಲುಗಳೊಂದಿಗೆ ಬದುಕನ್ನು ಕಲಿಯೋಣ. ಆಗ ನಾವೆಲ್ಲರೂ ಚುರುಕಾಗಿರುತ್ತೇವೆ ಎಂದು ಬುದ್ಧಿ ಮಾತು ಹೇಳಿತು. ಈ ಮುದಿ ಕೊಕ್ಕರೆಯ ಮಾತನ್ನು ಕೇಳಿ ಯುವ ಕೊಕ್ಕರೆಗಳು ನಕ್ಕು, ಯಾರಾದರೂ ಬುದ್ಧಿ ಇರುವವರು ಮಾಡುವ ಕೆಲಸವೇ ಇದು? ನಮಗೆ ಇಲ್ಲಿ ಒಂದು ಜನ್ಮಕ್ಕಾಗುವಷ್ಟು ಎಲ್ಲ ಅನುಕೂಲಗಳಿವೆ. ಆ ಕಾಡಿಗೆ ಹೋಗಿ ಶತ್ರುಗಳ ಬಾಯಿಗೆ ಏಕೆ ಆಹಾರವಾಗಬೇಕು? ನೀವು ಬೇಕಾದರೆ ಹೋಗು, ನಾವೆಲ್ಲ ಇಲ್ಲೇ ಇರುತ್ತೇವೆ ಎಂದು ಅಹಂಕಾರದಿಂದ ಮಾತಾಡಿದವು. ಯಾರು ಬರಲಿ ಬಿಡಲಿ, ನಾನು ಮಾತ್ರ ಮರಳಿ ಅದೇ ಕಾಡಿಗೆ ಹೋಗುತ್ತೇನೆಂದು ಮುದಿಕೊಕ್ಕರೆ ಹಾರಿಹೋಯಿತು. ಒಂದಷ್ಟು ತಿಂಗಳ ನಂತರ ಮತ್ತೆ ದ್ವೀಪದಲ್ಲಿದ್ದ ತನ್ನ ಹೆಣ್ಣಿನ ನೆನಪಾಗಿ ಆ ಮುದಿ ಕೊಕ್ಕರೆ ಅವರೆಲ್ಲ ಹೇಗಿದ್ದಾರೆ ನೋಡೋಣವೆಂದು ದ್ವೀಪಕ್ಕೆ ಹಾರಿ ಬಂತು. ಅಲ್ಲಿ ನೋಡಿದರೆ ಕೊಕ್ಕರೆಗಳೆಲ್ಲ ನರಳಾಡುತ್ತಾ ಬಿದ್ದಿದ್ದವು. ಎಷ್ಟೋ ಕೊಕ್ಕರೆಗಳು ಸತ್ತು ಶವವಾಗಿದ್ದವು. ಅರೆ, ಇದೇನಾಗಿದೆ ಎಂದು ದುಃಖದಿಂದ ಮುದಿಕೊಕ್ಕರೆ ಅಲ್ಲಿ ನರಳುತ್ತಾ ಇದ್ದ ಕೊಕ್ಕರೆಗಳನ್ನು ಕೇಳಿದಾಗ ಅವು, ಅಜ್ಜ, ನೀವು ಅಂದು ಹೇಳಿದ ಬುದ್ಧಿ ಮಾತನ್ನು ನಾವು ಕೇಳಬೇಕಾಗಿತ್ತು. ನಾವು ನಿಮ್ಮ ಮಾತನ್ನು ಕೇಳಿದ್ದರೆ ಶತ್ರುಗಳ ಮಧ್ಯೆಯೂ ಚುರುಕಾಗಿ ಬದುಕು ನಡೆಸುತ್ತಿದ್ದೆವು. ಆದರೆ ಇಲ್ಲಿ ಬರೀ ಮೋಜು ಮಸ್ತಿ, ತಿಂದೊಂದು ಹಾರಲು ಎಲ್ಲ ಸಿಗುತ್ತಿತ್ತು. ಹಾಗಾಗಿ ಹಾರಲು ಮರೆತು ಸುಖವಾಗಿದ್ದ ನಮಗೆ ಆಪತ್ತು ಬಂದೊದಗಿದೆ. ಬೇಟೆಗಾರನ ಒಂದು ಗುಂಪು ಬಂದು ಯಾರ ಹೊಡಿತು. ಬೇಟೆಗಾರರು ತಮ್ಮ ಜೊತೆಗಿದ್ದ ನಾಯಿಗಳು ಈ ದ್ವೀಪದ ಮೇಲೆ ಒಂದಷ್ಟು ದಿನ ನಮ್ಮನ್ನೆಲ್ಲ ನೋಡುತ್ತಾ ತಿರುಗಾಡಿದವು. ಆದರೆ ಕೆಲ ದಿನಗಳಲ್ಲೇ ಆ ನಾಯಿಗಳಿಗೆ ನಾವು ಹಾರುವುದಿಲ್ಲ ಎಂಬುದು ಗೊತ್ತಾದಾಗ ದಿನವೂ ನಮ್ಮನ್ನು ಬೇಟೆಯಾಡಿ ತಿನ್ನಲಾರಂಭಿಸಿತು. ನಮ್ಮಲ್ಲಿ ಬಹಳಷ್ಟು ಕೊಕ್ಕರೆಗಳು ಹಾರಲೂ ಬರದೆ, ಓಡಲೂ ಆಗದೆ ಆ ನಾಯಿಗಳ ಬಾಯಿಗೆ ಸಿಕ್ಕಿ ನರಕ ಯಾತನೆ ಅನುಭವಿಸುತ್ತಿದ್ದೇವೆ ಎಂದವು. ಅಂದರೆ ಎಲ್ಲಿವರೆಗೆ ಜೀವನದ ಸವಾಲುಗಳನ್ನು ನಾವು ಸ್ವೀಕರಿಸುತ್ತಾ, ಕಷ್ಟಗಳನ್ನು ಎದುರಿಸುತ್ತಾ ಮನಸ್ಸು ಗಟ್ಟಿ ಮಾಡಿಕೊಂಡು ಬದುಕುತ್ತಿರುತ್ತೇವೆಯೋ ಅಲ್ಲಿವರೆಗೆ ನಮ್ಮಲ್ಲಿ ಬದುಕುವ ಕಿಚ್ಚು ಜಾಗೃತವಾಗಿರುತ್ತದೆ. ಆದರೆ ನಮಗೆಲ್ಲ ಅನುಕೂಲಗಳು ಸಿಕ್ಕು ನಾವು ಕಷ್ಟಗಳನ್ನೇ ನೋಡದೆ ಹೋದರೆ ಎಲ್ಲವೂ ನಮಗೆ ಅನುಕೂಲಕರವಾಗಿದೆ. ಹೋರಾಟ ಮನಸ್ಥಿತಿಯೇ ಇಲ್ಲದೆ ಬದುಕಿನ ಒಂದು ಪುಟ್ಟ ಹೊಡೆತವೂ ಕೂಡ ನಮಗೆ ಮಾರಕವಾಗುತ್ತದೆ. ಆದ್ದರಿಂದಲೇ ಸದಾ ಕಂಫರ್ಟ್ ಝೋನ್ನಲ್ಲಿ ಬದುಕದೆ ಆ ಕಂಫರ್ಟ್ ಝೋನ್ನಿಂದ ಆಚೆಗೆ ಬಂದು ಬದುಕಿನ ನಿಜವಾದ ಸವಾಲುಗಳನ್ನು ಎದುರಿಸಬೇಕು. ಆಗ ಮಾತ್ರ ನಾವು ಮುಂದೆ ಬೆಳೆಯಲು ಸಾಧ್ಯ, ಏನಾದರೂ ಒಂದು ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ನಮಸ್ಕಾರ.